ನಮಸ್ಕಾರ. ಸಾಮಾನ್ಯವಾಗಿ ನೋಡಿದ್ದೀರಾ, ಯಾರಾದರೂ ಅವ್ರ ಲೈಫಲ್ಲಿ ತುಂಬ ಖುಷಿಯಾಗಿರ್ತಾರೆ. ಅವರು ಸದಾ ಖುಷಿಯಾಗಿರ್ತಾರೆ. ಯಾರ ಹತ್ರನೂ ತುಂಬ ಹಣ ಇರುತ್ತೆ, ಅವ್ರಿಗೆ ಯಾವಾಗಲೂ ಹಣ ಬರ್ತಾನೆ ಇರುತ್ತೆ. ಅವರು ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಒಂದು ಮನೆ ಆದಮೇಲೆ ಇನ್ನೊಂದು ಮನೆ ತಗೋತಾನೆ ಇರ್ತಾರೆ. ಒಂದು ಲ್ಯಾಂಡ್ ಆದಮೇಲೆ ಇನ್ನೊಂದು ಲ್ಯಾಂಡ್ ತಗೋತಾನೆ ಇರ್ತಾರೆ. ಏನೋ ಕ್ರಿಮಿನಲ್ ಕೆಲಸ ಮಾಡ್ತಿರ್ತಾರೋ, ಏನು ಮಾಡ್ತಿರ್ತಾರೋ ನಾವಿಲ್ಲಿ ಕೂತ್ಕೊಂಡು ಜಡ್ಜ್ ಮಾಡ್ತಿರ್ತೀವಿ. ಆದರೆ ಅವರಿಗೆ ಎಲ್ಲವೂ ಪಾಸಿಟಿವ್ ಆಗಿ ಆಗ್ತಾ ಇರುತ್ತೆ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಮನೆಗೆ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ, ಎಲ್ಲವೂ ಯಾರು ಆ ಥರ ಏನೇ ಯಾವುದೇ ತರಹ ಕೆಟ್ಟ ಕೆಲಸ ಮಾಡದೇ ಇದ್ದರೂ ಕೂಡ ನನ್ನ ಲೈಫಲ್ಲಿ ಯಾಕೆ ಕೆಟ್ಟದೇ ಆಗ್ತಾ ಇದೆ? ಅವ್ರ ಮೈಂಡ್ಸೆಟ್ಗೂ ನನ್ನ ಮೈಂಡ್ಸೆಟ್ಗೂ ಏನು ವ್ಯತ್ಯಾಸ? ಯಾಕೆ ನನ್ನ ಜೀವನದಲ್ಲಿ ಮಾತ್ರ ಕಷ್ಟಗಳೇ ಇದೆ, ಅವರ ಜೀವನದಲ್ಲಿ ಯಾಕೆ ಇಷ್ಟೊಂದು ಸುಖ ಸಂತೋಷ ಎಲ್ಲವೂ ಇದೆ ಅಂತ ಹೇಳಿದರೆ, ಇವತ್ತಿನ ಸಂಚಿಕೆಯಲ್ಲಿ ಹೇಗೆ ನಿಮ್ಮ ಲೈಫನ್ನು ಬದಲಾವಣೆ ಮಾಡೋದು, ನಿಮ್ಮ ಲೈಫಲ್ಲೂ ಕೂಡ ಲಕ್ ಹೇಗೆ ತರೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಈಗ ಎಕ್ಸಾಂಪಲು, ನಾನು ಒಂದು ಬಾಡಿಗೆ ಮನೆಯಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋಣ. ಬಾಡಿಗೆ ಮನೆಯಲ್ಲಿದ್ದಾಗ ಬಾಡಿಗೆ ಮನೆ ತಾನೇ ಬಿಟ್ಟಾಕು ಅಂತ ಹೇಳಿ ಮನೆಯಲ್ಲಿ ಗಲೀಜಾಗಿಡೋದು, ಮನೆಯಲ್ಲಿ ಬೇಡದೇ ಇರತಕ್ಕಂಥ ವಸ್ತುಗಳನ್ನೇ ಇಡೋದು. ಬಾಡಿಗೆ ಮನೆ ಅಲ್ವಾ, ಹೇಗಾದರೂ ಇರಲಿ ಅಂತ ಹೇಳ್ಬಿಟ್ಟು ಹೇಗಾಗೂ ಇಟ್ಟರೆ ಅಲ್ಲಿ ಇರುವಾಗ ನಾನು ಏನು ಮಾಡ್ತೀನಿ, ನನ್ನ ಪರ್ಸ್ನಾಲಿಟಿ ಹೇಗಿರುತ್ತೆ, ಏನೋ ಒಂಥರ ಕ್ಲಾಸ್ಟ್ರೋಫೋಬಿಕ್ ಆಗಿ ಅನಿಸುತ್ತೆ, ಅನ್ಈಸಿನೆಸ್ ಅನಿಸುತ್ತೆ. ನೀವು ಯಾವುದೇ ಒಂದು ಗೌರ್ಮೆಂಟ್ ಆಫೀಸಿಗೆ ಅಥವಾ ಯಾವುದಾದ್ರೂ ಒಂದು ಆರ್ಗನೈಸೇಷನಿಗೆ ಹೋಗಿ, ಎಲ್ಲಿ ತುಂಬ ಫೈಲ್ಸ್ಗಳಿರುತ್ತೆ, ಎಲ್ಲಿ ತುಂಬ ಅನ್ಆರ್ಗನೈಸ್ಡ್ ಇರುತ್ತೆ, ಅಲ್ಲಿರೋರು ಕೂಡ ಅವರ ಪರ್ಸ್ನಾಲಿಟಿ ನೋಡಿ ತುಂಬ ಇರಿಟೇಷನಲ್ಲಿ ಇರ್ತಾರೆ, ಏನೋ ಒಂಥರ ಅನ್ಈಸಿನೆಸ್ ಇರುತ್ತೆ. ಅದೇ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗಿ ನೋಡಿ, ಎಲ್ಲವೂ ಕೂಡ ಇಮ್ಯಾಕ್ಯುಲೇಟ್ ಆಗಿರುತ್ತೆ. ಅವರ ಪರ್ಸ್ನಾಲಿಟಿ ಹೇಗಿರುತ್ತೆ, ತುಂಬ ಕಾಮ್ ಸೂದಿಂಗ್ ಆಗಿರುತ್ತೆ. ಎಲ್ಲಿ ನೀವು ಹೇಗಿರ್ತೀರೋ, ನಿಮ್ಮ ಪರ್ಸ್ನಾಲಿಟಿ ಇಸ್ ಯುವರ್ ಹೌಸ್ ಇಸ್ ಎನ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಪರ್ಸ್ನಾಲಿಟಿ. ಯಾಕಂತ ಹೇಳಿದ್ರೆ ನೋಡಿ, ಒಬ್ಬ ಕಾರ್ ಇಟ್ಕೊಂಡಿರ್ತಾನೆ, ಅವನ ಹತ್ರ ಒಂದು ಕಾರ್ ಇದ್ರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾನೆ. ನೋಡಿ, ಒಂದು ವರ್ಷ ಅಥವಾ 2 ವರ್ಷ ತದ ನಂತರ ಇನ್ನೊಂದು ಕಾರನ್ನು ಕೊಂಡ್ಕೊಳ್ಳೋಗೆ ಆಗುತ್ತೆ. ಯಾವುದನ್ನು ನಾವು ಬೆಲೆಯನ್ನು ಕೊಡ್ತಾ ಹೋಗ್ತೀವೋ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇದಕ್ಕೆ ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ರೆ, ದ ಪವರ್ ಆಫ್ ಗ್ರ್ಯಾಟಿಟ್ಯೂಡ್. ಯಾವಾಗ ನಾವು ಸಣ್ಣ ಸಣ್ಣ ವಿಷಯಕ್ಕೂ ಗ್ರೇಟ್ಫುಲ್ ಆಗಿರ್ತೀವಿ. ನೋಡಿ, ಸಾಮಾನ್ಯವಾಗಿ ನೀವು ಕಷ್ಟಪಟ್ಟು ನಿಮ್ಮ ಹೆಂಡತಿ ಅಡುಗೆ ಮಾಡ್ತಾಳೆ. ಅಡುಗೆ ಮಾಡಿದಾಗ ನೀವು ಅವರಿಗೆ ಚೆನ್ನಾಗಿದೆ, ಏನಮ್ಮ ಇವತ್ತು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದೆ, ಯಾವಾಗಲೂ ಹೋಗಿ ತೆಗಳ್ತಾನೆ ಇದ್ದಾರೆ, ಅವ್ರಿಗೆ ಇನ್ನೂ ಅಡುಗೆ ಮಾಡಬೇಕು ಅಂತ ಅನ್ಸತ್ತಾ, ಇವತ್ತು ಆಗಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಬೇಕಲ್ಲ ಅಂತ ಹೇಳಿ ಮಾಡ್ತಾ ಹೋಗ್ತಾರೆ. ಯಾವಾಗ ನೀವು ಗ್ರೇಟ್ಫುಲ್ ಆಗಿರ್ತೀರಾ, ಒಂದು ಹೊಸ ರೆಸಿಪಿಯನ್ನು ಹುಡ್ಕೋದು, ಮನೆಯನ್ನು ಒಂದು ಹೊಸದಾಗಿಡೋದು, ಅಥವಾ ಅವರು ಎಫರ್ಟ್ ಹಾಕೋದನ್ನ ಶುರು ಮಾಡ್ತಾರೆ. ನಮ್ಮ ಲೈಫೇ ಹಿಂಗೆ ಕಣ್ರಿ. ಏನಾಗುತ್ತೆ ಗೊತ್ತಾ, ನಾವು ಏನಾದರೂ ತಗೋಬೇಕು, ಏನಾದರೂ ಬೇಕು ಅನ್ನೋ ತನಕ ಅದನ್ನು ಪರ್ಸ್ಯೂಡ್ ಮಾಡ್ತೀವಿ, ತಗೊಂಡ ನಂತರ ಅದನ್ನ ವ್ಯಾಲ್ಯೂ ಮಾಡೋದನ್ನ ವ್ಯಾಲ್ಯೂ ಮಾಡೋದನ್ನ ಕ್ರಮೇಣವಾಗಿ ನಿಲ್ಲಿಸ್ಬಿಡ್ತೀವಿ. ಇದರಿಂದ ಏನಾಗುತ್ತೆ ಗೊತ್ತಾ, ದ ಮೈಂಡ್ ಸೆಟ್ ಆಫ್ ಲ್ಯಾಕ್. ಹೇಗೆ ಅಂತ ಹೇಳಿದ್ರೆ, ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರೆ, ನಿಮ್ಮ ಗೊತ್ತಿಲ್ಲದ ಹಾಗೆ ಈ ಯೂನಿವರ್ಸ್ ಅಂತ ಏನಿದೆಯೋ ಎಲ್ಲವೂ ಕೂಡ ಅಬಂಡೆನ್ಸ್ ಅಲ್ಲಿದೆ. ಎಕ್ಸಾಂಪಲ್ ನೋಡಿ, ನಾನು ಗಾಳಿಯನ್ನು ತಗೋತಾ ಇದ್ದೀನಿ, ನಿಮ್ಗೇನಾದ್ರೂ ಗಾಳಿ ಕಮ್ಮಿ ಆಗಿದೆಯಾ? ಇಲ್ಲ. ನಾನು ನೀರು ಕುಡಿತಿದ್ದೀನಿ ಅಂತ ನಿಮ್ಗೇನಾದ್ರು ನೀರು ಖಾಲಿ ಆಗಿದೆಯಾ? ಇಲ್ಲ. ಎಲ್ಲವೂ ಕೂಡ ಅಬಂಡೆನ್ಸ್ ಅಲ್ಲಿದೆ. ಇಡೀ ಪ್ರಪಂಚ ಹೇಗೆ, ಈ ಯೂನಿವರ್ಸ್ ಬ್ರಹ್ಮಾಂಡ ಹೇಗೆ ಭಗವಂತ ಡಿಸೈನ್ ಮಾಡಿದನಪ್ಪ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಅಬಂಡೆನ್ಸ್ ಅಲ್ಲಿದೆ. ಆದರೆ ನಮ್ಮ ಮೈಂಡ್ ಸೆಟ್ ಮಾತ್ರ ಅದಿಲ್ಲ ಇದಿಲ್ಲ ಅಂತ ಲ್ಯಾಕ್ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ನೋಡಿ, ಈಗ ಒಂದು ಬೀಜ ಕೊಡ್ತೀನಿ ನಿಮ್ಗೆ. ಒಂದು ಮಾವಿನ ಬೀಜನ ನೆತ್ತಿದ್ರೆ ಅದು ಸಾವಿರಾರು ಮಾವಿನ ಹಣ್ಣನ್ನ ಕೊಡುತ್ತೆ ಅಲ್ವಾ? ಆದ್ರೆ ನೀವು ಹಾಕಿದ್ದು ಒಂದೇ ಬೀಜ, ಅದಕ್ಕೆ ನೀರು ಹಾಕ್ತಾ ಇದ್ರಿ ಅಷ್ಟೇ. ಹಾಗೆ ಗ್ರ್ಯಾಟಿಟ್ಯೂಡ್ ಮೈಂಡ್ ಸೆಟ್ಟು ಕೂಡ ಅಷ್ಟೇ. ನೀವು ಯಾವ ಚಿಕ್ಕ ಚಿಕ್ಕ ವಿಷಯಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ತೀರಾ, ನೀವು ಇವತ್ತು ಬಾಡಿಗೆ ಮನೇಲಿದ್ದೀನಿ ಅಂತ ಹೇಳಿದ್ರೆ ಅದನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡು, ನಾನು ಒಂದೆಲ್ಲ ಒಂದು ದಿನ ಒಂದು ಸ್ವಂತ ಮನೆಯನ್ನು ಕಟ್ತೀನಿ, ಅದು ಭವ್ಯ ಬಂಗ್ಲೆ ಆಗಿರುತ್ತೆ ಅಂತ ಹೇಳಿ, ಹೇಗಿರುತ್ತೆ ಆ ಮನೆ, ಹೇಗಿರುತ್ತೆ, ನಾನು ಎಂಥ ಫರ್ನಿಚರನ್ನು ಹಾಕಬೇಕು, ನಾನು ಆ ಮನೇಲಿ ಯಾವ ಥರ ಡ್ರೆಸ್ ಮಾಡ್ತೀನಿ, ಎಲ್ಲವನ್ನು ಈಗಲಿಂದನೇ ಶುರು ಮಾಡ್ತಾ ಹೋಗಿ, ನಿಮ್ಮ ಸುಪ್ತ ಮನಸ್ಸಿಗೆ ಸುಳ್ಳು ಯಾವುದು ನಿಜ ಯಾವುದು ಅಂತ ಗೊತ್ತಾಗಲ್ಲ. ಅದ್ರ ಬದಲಾಗಿ ಅದು ನನ್ನ ಹತ್ರ ಇಲ್ಲ, ಇದು ನನ್ನ ಹತ್ರ ಇಲ್ಲ ಅಂತ ಹೇಳಿ ಯಾವಾಗ ಪರಿತಪಿಸ್ತಾ ಇರ್ತೀರಾ, ಕೊರಗ್ತಾ ಇರ್ತೀರೋ, ಅದು ನೀವಾಗ್ಬಿಡ್ತೀರಾ. ಎಷ್ಟೋ ಸತಿ ನೋಡಿ, ಹಿಂದಿನ ಕಾಲದಲ್ಲೂ ಹೇಳೋರು, ಕಷ್ಟದ ಬಗ್ಗೆ ಜಾಸ್ತಿಯಾಗಿ ಮಾತಾಡಕ್ ಹೋಗ್ಬೇಡ, ಯಾವತ್ತೂ ತಿಳ್ಕೊಳ್ಳಿ, ಕಷ್ಟ 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 ಅಂತ ಇದ್ರೆ ಅದು ನೀವಾಗ್ಬಿಡ್ತೀರಾ. ಅದಕ್ಕೆ ಪರಿಹಾರ ಏನು ನೋಡಿ, ಜೀವನ ನಂತರ ಅಂದ್ರೆ ಇವಾಗ ಸುನಾಮಿ ಬರೋದು ನಮ್ಗೆ ಗೊತ್ತಿತ್ತಾ, ಕೋವಿಡ್ ನಮ್ಗೆ ಬರೋದು ನಮ್ಗೆ ಗೊತ್ತಿತ್ತಾ, ಯುದ್ಧ ಆಗೋದು ನಮ್ಗೆ ಗೊತ್ತಿತ್ತಾ? ಯಾವುದು ನಮ್ಗೆ ಗೊತ್ತಿರಲಿಲ್ಲ. ಇಡೀ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಲೈಫ್ ಇಸ್ ಫುಲ್ ಆಫ್ ಅನ್ಸರ್ಟಿನಿಟಿ. ಈ ಭೂಲೋಕ ಅಂತ ಅಂದಮೇಲೆ ಕಷ್ಟ ಸುಖ ಎಲ್ಲವೂ ಇದ್ದೇ ಇರುತ್ತೆ. ಯಾವುದನ್ನು ನೀವಾಗ್ಲಿಕ್ಕೆ ಹೋಗ್ಬೇಡಿ. ಕಷ್ಟ ಬಂದ್ರೆ ಅದ್ರ ಬಗ್ಗೆನೇ 100 ಜನ ಹತ್ರ ಹೇಳೋದು, ಅಯ್ಯೋ ನನಗೆ ಇದಾಗ್ತಾ ಇದೆ ಅದಾಗ್ತಾ ಇದೆ ಅಂತ. ಇವತ್ತಿಂದ ಒಂದು 5:1 ಗ್ರ್ಯಾಟಿಟ್ಯೂಡ್ ಟೆಕ್ನಿಕ್ ಅನ್ನ ಹೇಳ್ಕೊತೀನಿ. ಯಾವತ್ತಾದ್ರೂ ನಿಮ್ಮ ಕಷ್ಟದ ಬಗ್ಗೆ ಮಾತಾಡ್ಬೇಕಾದ್ರೆ, ನಿಮ್ಮ ಜೀವನದಲ್ಲಿ ಆಗ್ತಿರೋ
ಆಗ್ತಿರ್ತಕ್ಕಂಥ 5 ಒಳ್ಳೆ ವಿಷಯವನ್ನ ಮಾತಾಡಿ. ಎಷ್ಟೋ ಸತಿ ಹೇ ಹಾಯ್ ಮಗ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಏನಾಯ್ತು ಗೊತ್ತೇನೋ ಅದಾಯ್ತು ಇದಾಯ್ತು ಅಯ್ಯೋ ಇವ್ನು ಯಾಕಾದ್ರೂ ಚೆನ್ನಾಗಿದ್ದೀನಪ್ಪ ಅಂತ ಕೇಳಿದ್ನಪ್ಪ ಅಂತ ಅನ್ಸ್ಬಿಡುತ್ತೆ. ಹಾಗೆ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ. ಯಾವತ್ತೂ ತಿಳ್ಕೊಳ್ಳಿ ನನ್ನ ಹತ್ರ ಏನಿದೆಯೋ ಮಲ್ಟಿಪಲ್ ಮೈಂಡ್ ಸೆಟ್ ಅನ್ನ ತಿಳ್ಕೊಳ್ಳಿ. ಇವತ್ತು ನಾನು ಎಲ್ಲೋ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಬಿಸ್ನೆಸ್ ಆಪರ್ಚುನಿಟಿನ ಹುಡುಕ್ತಾ ಹೋಗಿ ಇದರಿಂದ ನಾನು ಹೇಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದಾಗಿರ್ಬೋದು, ನನ್ನ ಮೈಕಟ್ಟನ್ನು ಹೇಗೆ ಇಟ್ಕೋಬೇಕು, ನನ್ನ ಸ್ಕಿನ್ ಅನ್ನ ಹೇಗೆ ಇಟ್ಕೋಬೇಕು, ಪ್ರತಿಯೊಂದನ್ನು ಎಫರ್ಟ್ ಹಾಕ್ತಾ ಹೋಗಿ. ನೋಡಿ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಲೈಫಲ್ಲಿ ಹಲವಾರು ಬದಲಾವಣೆ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಲೈಫಲ್ಲಿ ಅದಿಲ್ಲ ಇದಿಲ್ಲ ಅದು ಇದು ಅಂತ ಕೊರಗ್ತಾ ಹೋಗ್ತಿರೋ ನಿಮ್ಮ ಲೈಫಲ್ಲಿ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಹೇಳ್ತೀನಿ, ಮಲಗಕ್ಕಿಂತ ಮುಂಚೆ, ಯಾಕಂತ ಹೇಳಿದ್ರೆ ನೀವು ಯಾವಾಗ ಮಲಗ್ತೀರಾ ಬೆಳಗ್ಗೆ ಎದ್ದ ನಂತರ ನಿಮ್ಮ ಸುಪ್ತ ಮನಸ್ಸು ತುಂಬಾ ಅಲರ್ಟ್ ಅಲ್ಲಿ ಇರುತ್ತೆ. ಮಲಗಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಏನೇನು ಒಳ್ಳೇದಿರುತ್ತೋ ಎಲ್ಲವನ್ನು ಬರಿತಾ ಹೋಗಿ. ಯಾವಾಗ ಬರಿತಾ ಹೋಗ್ತೀರಾ ಮಲಗಿದಾಗ ಎಷ್ಟೋ ಸತಿ ನಿಮಗೆ ಗೊತ್ತಿಲ್ಲದ ಹಾಗೆ ಬೆಳಗ್ಗೆ ಎದ್ದಾಗ ತುಂಬಾ ಸಂತೋಷವಾಗಿರ್ತೀರ. ಯಾವಾಗ ಕೂತ್ಕೊಂಡು ಅಥವಾ ಇದು ಅದು ಇದು ಅಂತ ನಿಮ್ಮ ಲೈಫಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರ್ತೀರೋ ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.